ಇಲ್ಲಿವರೆಗೂ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ಅತಿ ಹೆಚ್ಚು ಮೊತ್ತ ಅಂದ್ರೆ ಎಷ್ಟು ನೋಡಿದಿರಾ? ಆಗಿರುತ್ತೆ ಹಬ್ಬ ಹುಣ್ಣಿಮೆ ಈ ತರದ ದಿನಗಳಲ್ಲಿ. ಶುರು ಮಾಡೋ ಟೈಮಲ್ಲಿ ಯಾವ ತರ ರಿಸ್ಕ್ ತಗೊಂಡ್ರಿ ಅಣ್ಣ? ಏನೋ ಬಂಡ ಧೈರ್ಯ ಅಂತಾರಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿದೆ. ಪ್ರಾವಿಷನ್ ಸ್ಟೋರ್ ಶುರು ಮಾಡ್ಬೇಕು ಅಂದ್ರೆ ಎಷ್ಟು ಬಂಡವಾಳ ಇರ್ಬೇಕು ಸ್ಟಾರ್ಟ್? ಸುಮಾರಾಗಿ ಸಣ್ಣದಾಗಿ ಮಾಡ್ತೀನಿ ಅಂದ್ರೂ ಒಂದು 10 ಲಕ್ಷ ರೂಪಾಯಿ ಇಲ್ದಲೆ ಮಾಡಕ್ಕಾಗಲ್ಲ. ಈಗ ನಾನು ಕೂಡ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಬಗ್ಗೆ ಮಾಡಕ್ ಅಂತ ಇದ್ದೀನಿ, ಬಟ್ ನಂಗೆ ನಾಲೆಡ್ಜ್ ಇಲ್ಲ. ಯಾವ ತರ ಶುರು ಮಾಡ್ಬೋದಾ? ನಮ್ಮ ಯಾವ್ದಾದ್ರು ಸ್ನೇಹಿತರದ್ದು ಒಂದು ಅಂಗಡಿ ಇದ್ರೆ ನೀವು ಸ್ವಲ್ಪ ದಿನ ಅವ್ರ ಜೊತೆ ಕೆಲಸ ಮಾಡಿದಾಗ 1 ತಿಂಗಳು 2 ತಿಂಗಳಲ್ಲೇ ನಿಮ್ಗೆ ಒಂದು ಅನುಭವ ಸಿಕ್ಕಿರುತ್ತೆ. ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ, ಇಷ್ಟೇ ಬೇಕಾಗಿರುತ್ತೆ. ಪ್ರತಿಯೊಬ್ಬ ಹುಡುಗಂಗೂ 20 ಇಂದ 25ನೇ ವಯಸ್ಸು ಅನ್ನೋದು ಎಷ್ಟು ಮುಖ್ಯ ಆಗುತ್ತಾ? ಎನರ್ಜೆಟಿಕ್ ಏಜ್ ಅದು, ಹುಮ್ಮಸ್ ಇರ್ತಕ್ಕಂಥ ಏಜ್. ಏನಾಗಬೇಕು ಅನ್ನೋದನ್ನ ಆ ಟೈಮಲ್ಲಿ ಡಿಸೈಡ್ ಮಾಡ್ಬಿಟ್ರೆ ಒಳ್ಳೇದು. ಪ್ರತಿಯೊಬ್ಬ ಹುಡುಗನು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗರು ಜೀವನದ ಬಗ್ಗೆ ಫೋಕಸ್ ಮಾಡೋದ್ಬಿಟ್ಟು ಪ್ರೀತಿ ಪ್ರೇಮ ಅಂತ ಫೋಕಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಕಲ್ಲು ಶಿಲೆಯಾಗದಿದ್ದಡೆ ಕರ್ಪೂರ ಕೆಲ್ಲಿಹುದು ಬೆಲೆ ಅನ್ನೋ ಹಾಗೆ, ಜೀವನದಲ್ಲಿ ಕಷ್ಟನೇ ಅನುಭವಿಸಿಲ್ಲ ಅಂದ್ರೆ, ಜೀವನದಲ್ಲಿ ಬಂದಂತ ಸೋಲುಗಳನ್ನು ಒಪ್ಕೊಳ್ಳೋದಕ್ಕಾಗದೇ ಇದ್ರೆ, ಅಥವಾ ನಿಮ್ಮವರು ಅಂದ್ಕೊಂಡವರು ಮಾಡಿದಂತಹ ಅವಮಾನಗಳನ್ನ ನೀವು ಮೆಟ್ಟಿ ನಿಲ್ಲದೇ ಇದ್ರೆ, ನೀವು ಗೆಲುವಿನ ಶಿಖರವನ್ನಾದರೂ ಎಲ್ಲಿ ಕಾಣ್ತೀರಾ? ಇದೇ ರೀತಿ ಪ್ರಾವಿಷನ್ ಸ್ಟೋರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಬಿಸ್ನೆಸ್ ಐಡಿಯಾ ನಂಬರ್ 14. ಸೊ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ನಾವು. ನಿಮ್ ಪರಿಚಯ ಮಾಡ್ಕೊಡಿ ಅಣ್ಣ. ವಿಜಯ್ ಕುಮಾರ್ ಅಂತ ಹೇಳಿ, ಶಿವಪುರ ಬೆಂಗಳೂರಲ್ಲಿ ಒಂದು 20 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದೀನಿ. ನನ್ನ ಮೊದಲನೇ ಕ್ವಶನ್, ಹೇಗಿದೆ ಅಣ್ಣ ನಿಮ್ ಲೈಫ್ ಪ್ರೆಸೆಂಟ್? ಫೈನ್ ಸರ್, ಫೈನ್ ಆಗಿದೆ, ಸೂಪರ್ ಆಗಿದೆ. ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ ನಮ್ಗೆ ಅದು. ಅಣ್ಣ, ನಿಮ್ಗೆ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅನಿಸ್ತಾ? ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಬೇರೆ ಯಾವ್ದು ಅವಕಾಶ ಸಿಗ್ಲಿಲ್ಲ. ನಮ್ದು ಟೀಚರ್ ಟ್ರೈನಿಂಗ್ ಕೋರ್ಸ್ ಆಗಿತ್ತು, ಅಲ್ಲಿ ಕೆಲ್ಸಗಳು ಸಿಗ್ಲಿಲ್ಲ. 1-2 ವರ್ಷ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ಯಾರೋ ಒಂದು ಐಡಿಯಾ ಕೊಟ್ರೆ ಹಿಂಗ್ ಮಾಡಪ್ಪ, ತೊಂದ್ರೆ ಇಲ್ಲ ಅಂತ. ಯಾವ್ದೇ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಏಕಾಏಕಿ ಧುಮುಕಿದ್ದೆ ಕೆಲಸ. ಇದಕ್ಕೆ ಮುಂಚೆ ಏನ್ ಕೆಲಸ ಮಾಡ್ತಿದ್ರ ಅಣ್ಣ? ಪ್ರೈವೇಟ್ ಸ್ಕೂಲ್ ಅಲ್ಲಿ 1-2 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೆ. ಅದಕ್ಕಿಂತ ಮುಂಚೆ ನಮ್ದು ಸ್ವಂತ ಊರಲ್ಲಿ ಸ್ವಲ್ಪ ಕೃಷಿ ಮಾಡಿದೆ. ತದನಂತರ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಈ ಬಿಸ್ನೆಸ್ ನ ಶುರು ಮಾಡಿದ್ವಿ. ನಿಮ್ಗೆ ಬೆಂಗಳೂರು ಜೀವನ ಯಾವ ತರ ಅನಿಸ್ತಿದ್ಯಾ ಅನ್ನೋದು ಪ್ರೆಸೆಂಟ್? ಸ್ವಲ್ಪ ಒತ್ತಡದ ಜೀವನ, ಏನು ಮಾಡಕ್ಕಾಗಲ್ಲ, ಫೇಸ್ ಮಾಡ್ಲೇಬೇಕು. ಪ್ರತಿಯೊಬ್ರು ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಳ್ತಾರೆ, ಬಟ್ ರಿಸ್ಕ್ ತಗೊಳಕ್ಕೆ ಯಾರು ರೆಡಿ ಇರೋದಿಲ್ಲ. ಸೊ ನೀವು ಆ ಟೈಮಲ್ಲಿ ಶುರು ಮಾಡೋ ಟೈಮಲ್ಲಿ ಯಾವ ತರ ರಿಸ್ಕ್ ತಗೊಂಡ್ರಿ ಅಣ್ಣ? ಆ ದುಡ್ಡ ನಿರ್ಧಾರ ಯಾವ ತರ ತಗೊಂಡ್ರಿ? ಆ ಟೈಮಲ್ಲಿ ಬಂಡವಾಳದ ಕೊರತೆ ಇತ್ತು, ಅನುಭವದ ಕೊರತೆ ಇತ್ತು. ಏನೋ ಬಂಡ ಧೈರ್ಯ ಅಂತಾರಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿದೆ. ಪ್ರಾವಿಷನ್ ಸ್ಟೋರ್ ಹೇಗ್ ನಡೆಸ್ತಾ ಇದಾರೆ, ಅವ್ರ ಕಷ್ಟಗಳೇನು ಸುಖಗಳೇನು ಸ್ವಲ್ಪ ಅಬ್ಸರ್ವ್ ಮಾಡಿದೆ. ಯಾರು ಎಲ್ಲೂ ಕೆಲಸ ಮಾಡಕ್ ಹೋಗ್ಲಿಲ್ಲ. ಯಾರು ನಮ್ಮ ಸಂಬಂಧಿಕರೊಬ್ರು ಸ್ವಲ್ಪ ಅಸಿಸ್ಟ್ ಮಾಡಿದ್ರು. ಹಿಂಗೆ ಐಟಮ್ ಎಲ್ಲಿ ತರಬೇಕು, ಹೇಗ್ ಮಾಡ್ಬೇಕು, ಸ್ವಲ್ಪ ಬೇಸಿಕ್ ತಿಳುವಳಿಕೆ ಕೊಟ್ರು. ಆ ಮುಖಾಂತರ ಶುರು ಮಾಡಿದ್ದು. ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಂಚೆ ಬಂಡ ಧೈರ್ಯ ತುಂಬಾ ಇಂಪಾರ್ಟೆಂಟ್. ಹೌದು 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 ಹೌದು. ಬಂಡವಾಳ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಕ್ ಆಗೋದಿಲ್ವಾ? ಸಾಧ್ಯ ಇಲ್ಲ. ಯಾವ್ದಾದ್ರು ಬಿಸ್ನೆಸ್ ಆತರ ನಿಮ್ಗೆ ಗೊತ್ತಿರೋಂಥದ್ದು ಇದೆಯಾ? ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಮಾಡೋಂಥದ್ದು? ಅದು LIC ಏಜೆಂಟ್, ಇನ್ಸೂರೆನ್ಸ್ ಕಂಪನಿ, ಈ ಕಡೆ ಮಾಡ್ಬೋದು ಅಷ್ಟೇ. ಅದನ್ನ ಬಿಸ್ನೆಸ್ ಅಂದ್ರೆ ಅಣ್ಣ, ಈ ಶುರು ಮಾಡ್ಬೇಕಾದ್ರೆ ಅಮೌಂಟ್ ಅಂತ ಅರೇಂಜ್ ಮಾಡ್ಲೇಬೇಕಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಅಮೌಂಟ್ ಯಾವ ತರ ಅರೇಂಜ್ ಮಾಡಿದ್ರಿ ನೀವು? ಅಂದ್ರೆ ನನಗೆ ಸ್ವಲ್ಪ ತಮ್ಮನ ಸಪೋರ್ಟ್ ಇತ್ತು. ಆ ಟೈಮಲ್ಲಿ 1-2 ಲಕ್ಷ ರೂಪಾಯಿ ಅವರು ಸಹಾಯ ಮಾಡ್ದ. ಅದನ್ನೇ ಬಂಡವಾಳ ಇಟ್ಕೊಂಡು ಕ್ರಮೇಣ ಬೆಳೀತಾ ಬಂದ್ವಿ. ಅದನ್ನೇ ರೀಇನ್ವೆಸ್ಟ್ಮೆಂಟ್, ಬಂದಿದ್ ಲಾಭನೆಲ್ಲ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡಿ 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 ಒಂದ್ ಹಂತಕ್ಕೆ ಬಂದ್ವಿ. ಕನ್ಸಿಸ್ಟೆನ್ಸಿಯಿಂದ ಬಂದಿದೆ. ಈಗ ಪ್ರಾವಿಷನ್ ಸ್ಟೋರ್ ಶುರು ಮಾಡ್ಬೇಕು ಅಂದ್ರೆ ಎಷ್ಟು ಬಂಡವಾಳ ಇರ್ಬೇಕಣ್ಣ ಸ್ಟಾರ್ಟಿಂಗ್? ಇವತ್ತಿನ ಒಂದು ಬೆಲೆ ಏರಿಳಿತ ನೋಡಿದಾಗ ಎಲ್ಲ ಜಾಸ್ತಿ ಆಗಿದೆ. ಹೌದು, ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ, ಪ್ರತಿಯೊಂದು ಐಟಮ್ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ. ಸುಮಾರಾಗಿ ಸಣ್ಣದಾಗಿ ಮಾಡ್ತೀನಿ ಅಂದ್ರೂ ಒಂದು 10 ಲಕ್ಷ ರೂಪಾಯಿ ಇಲ್ದಲೆ ಮಾಡಕ್ ಆಗಲ್ಲ. ಮಿನಿಮಮ್ 10 ಲಕ್ಷ ಇರ್ಲೇಬೇಕು. 10 ಲಕ್ಷ ಏನೇನು ಖರ್ಚಾಗುತ್ತೆ ಅಂತ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಬೋದು? ಹೌದಾ. ಮೊದಲನೇದಾಗಿ ಅಡ್ವಾನ್ಸ್ ಕೊಡ್ಬೇಕಾಗ್ತದೆ. ಹೌದು, ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಇವತ್ತಿದೆ. ಹೌದು. ರ್ಯಾಕ್ಗಳು ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಬರುತ್ತಲ್ಲ,
ಡೆಡ್ ಇನ್ವೆಸ್ಟ್ಮೆಂಟ್ ಇದು, ಬಟ್ ಇದು ಅವಶ್ಯಕತೆ ಇದೆ. ಅದೆಲ್ಲ ಇನ್ನರ್ ಡಿಸೈನ್ ಡಿಸೈನರ್ ರ್ಯಾಕ್ಗಳು ಬೇಕಾಗ್ತದೆ, ಈ ಶೋಕೇಸ್ಗಳು ಬೇಕಾಗ್ತದೆ, ರೆಫ್ರಿಜರೇಟರ್, ಕೂಲರ್ಗಳು, ವೇಯಿಂಗ್ ಸ್ಕೇಲು, ಈ ಟೇಬಲ್ಗಳು, ಕ್ಯಾಶ್ ಟೇಬಲ್, ಇಷ್ಟ ಬೇಕಾಗ್ತದೆ. ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಾಗುತ್ತಾ ಅಣ್ಣ ಶುರು ಮಾಡೋದಕ್ಕೆ? ಕೇಳಲ್ಲ ಅಷ್ಟಾಗಿ ಯಾರು ಡಾಕ್ಯುಮೆಂಟ್ಸ್ ಕೇಳಲ್ಲ. ಬೇಕಾಗಿರೋದು ಅಂದ್ರೆ ಸ್ಕೇಲ್ ಲೈಸೆನ್ಸ್, ಫುಡ್ ಲೈಸೆನ್ಸ್ ಎರಡು ಬೇಕಾಗ್ತದೆ. ಸ್ಕೇಲ್ ಲೈಸೆನ್ಸ್ ಒಂದು. ಸ್ಕೇಲ್ ಲೈಸೆನ್ಸ್ ಅಂದ್ರೆ ಏನು? ಸ್ಕೇಲ್ ಕರೆಕ್ಟ್ ಆಗಿ ಮೆಜರ್ ಆಗ್ತಾ ಇದೆಯಾ, ಸ್ಕೇಲ್ ಇಂದಲೇ ಅಂದ್ರೆ ತೂಕ ಬರ್ತೀವಲ್ಲ, ತಕ್ಕಡಿ ಎಲೆಕ್ಟ್ರಾನಿಕ್ ಸ್ಕೇಲ್ಗಳು ಇರ್ತಾವಲ್ಲ, ಅದು ಲೈಸೆನ್ಸ್ ಒಂದು. ಅದು ತಗೊಂಡ್ರೆ ಅವರೇ ಕೊಟ್ಬಿಡ್ತಾರೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ ಸ್ಟಾರ್ಟಿಂಗ್ ತಗೊಂಡ್ರೆ. 1 ವರ್ಷ ವ್ಯಾಲಿಡಿಟಿ ಆದ್ಮೇಲೆ ನಾವು ರಿನ್ಯೂವಲ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. BBMP ಲೈಸೆನ್ಸ್, ಫುಡ್ ಲೈಸೆನ್ಸ್ ಅಷ್ಟೇ, ವರ್ಷಕ್ಕೆ ವ್ಯಾಲಿಡಿಟಿ ಇರ್ತದೆ. ವ್ಯಾಲಿಡಿಟಿ ಮುಗಿದ ನಂತರ ಮತ್ತೆ ರಿನ್ಯೂವಲ್ 1 ವರ್ಷಕ್ಕೆ ಕೊಡ್ತಾರೆ. ಈ ಫುಡ್ ಲೈಸೆನ್ಸ್ ಎಷ್ಟು ಖರ್ಚಾಗುತ್ತೆ? 2,000 ರೂಪಾಯಿ ಖರ್ಚಾಗ್ಬೋದು. ಈ ಸ್ಕೇಲ್ ಇಂದಕ್ಕೆ ಅದು ಹೊಸ ಸ್ಕೇಲ್ ತಗೊಂಡಾಗ 1 ವರ್ಷದ ಅವಧಿಯಲ್ಲಿ ಅವ್ರು ಕೊಟ್ಟಿರ್ತಾರೆ. ಅವರು ಸ್ಕೇಲ್ ವಿತ್ ಲೈಸೆನ್ಸೇ ಬಂದ್ಬಿಡುತ್ತೆ. ಹೊಸ ಸ್ಕೇಲ್ ತಗೊಂಡ್ಬೇಕಾದ್ರೆ 1 ವರ್ಷ ಬಂದ್ಬಿಡುತ್ತೆ. ಹೊಸದಾಗಿ ಮಾಡಿಸೋದಾದ್ರೆ 1,600 ರೂಪಾಯಿ. ಹಳೆ ಸ್ಕೇಲ್ ತಗೊಂಡು ರಿನ್ಯೂವಲ್ ಆದ್ರೆ 1,600 ರೂಪಾಯಿ ತಗೊಂತಾರೆ. ದೊಡ್ಡ ಮಟ್ಟದಲ್ಲಿ ಅಂದಾಗ BBMP ಲೈಸೆನ್ಸ್ ತಗೋಬೇಕಾಗ್ತದೆ. ಅದ್ರ ಅವಶ್ಯಕತೆ ಬೀಳ್ತಾ ಇಲ್ಲ ಸದ್ಯಕ್ಕೆ. ಈಗ ನಾನು ಕೂಡ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಬಗ್ಗೆ ಮಾಡಬೇಕು ಅಂತ ಇದ್ದೀನಿ, ಬಟ್ ನಂಗೆ ನಾಲೆಡ್ಜ್ ಇಲ್ಲ. 0% ನಾಲೆಡ್ಜ್. ಯಾವ ತರ ಶುರು ಮಾಡ್ಬೋದಣ್ಣ ನಾನು ಇದನ್ನ? ಅಂದ್ರೆ ಯಾವ್ದಾದ್ರು ಸ್ನೇಹಿತರದ್ದು ಒಂದು ಅಂಗಡಿ ಇದ್ರೆ ನೀವು ಸ್ವಲ್ಪ ದಿನ ಅವ್ರ ಜೊತೆ ಕೆಲಸ ಮಾಡಿದಾಗ 1 ತಿಂಗಳು 2 ತಿಂಗಳಲ್ಲೇ ನಿಮ್ಗೆ ಒಂದು ಅನುಭವ ಸಿಕ್ಕೇ ಬಿಡುತ್ತೆ. ಇದೇನ್ ಡ್ರಮ್ ಇದೆಯಲ್ಲ, ಎಷ್ಟು ಬೀಳುತ್ತೆ, ಎಷ್ಟು ಮಾರ್ಜಿನ್ ಇಟ್ಕೋಬೇಕು, ಮಾರೋದು ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ, ಇಷ್ಟೇ ಬೇಕಾಗಿರುತ್ತೆ. ಇದು ಪ್ರಾವಿಷನ್ ಸ್ಟೋರ್ ರನ್ ಆಗೋದು ಕಮಿಷನ್ ಮುಖಾಂತರನ ಇಲ್ಲ ನಮ್ದು ಸ್ವಂತ ಲಾಭ ಇಟ್ಕೊಂಡು ಬಿಸ್ನೆಸ್ ರನ್ ಮಾಡೋದ? ಲೈಕ್ ಪ್ರತಿಯೊಂದು ಐಟಮ್ಗೂ ಕಮಿಷನ್ ಬಂಡವಾಳ ಹಾಕ್ಬೇಕಾಗ್ತದೆ. ಫಸ್ಟ್ ಬಂಡವಾಳ ಹಾಕ್ಬೇಕಾಗ್ತದೆ. ಅದ್ರಲ್ಲಿ ಮಾರ್ಜಿನ್ ಲಾಭ ನೋಡ್ಕೊಂಡು ಮಾರ್ತೀವಿ. ಒಂದು 10%, 100 ರೂಪಾಯಿ, 90 ರೂಪಾಯಿಗೆ ನಾವು ತಗೊಂಡ್ರೆ 100 ರೂಪಾಯಿಗೆ ನಾವು ಮಾರ್ತೀವಿ. 10% ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡೋದು. ಎಲ್ಲದರಲ್ಲೂ 10% ಸಿಗಲ್ಲ, ಕೆಲವರಲ್ಲಿ 1%, 2% ಕೂಡ ಮಾರ್ಬೇಕಾಗ್ತದೆ. ಅಣ್ಣ, ಪ್ರತಿಯೊಬ್ಬ ಹುಡುಗಂಗು 20 ಇಂದ 25ನೇ ವಯಸ್ಸು ಅನ್ನೋದು ಎಷ್ಟು ಮುಖ್ಯ ಆಗುತ್ತಾನ? ಒಂದು ಎನರ್ಜೆಟಿಕ್ ಏಜ್ ಅದು. ಹುಮ್ಮಸ್ ಇರತಕ್ಕಂತ ಏಜ್. ಸೂಪರ್. ಏನಾಗ್ಬೇಕು ಅನ್ನೋದನ್ನ ಆ ಟೈಮ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ರೆ ಒಳ್ಳೇದು. ನಾನು ಏನಾಗ್ಬೇಕು ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡಿ ಒಂದು ಶ್ರಮ ಹಾಕಿದ್ರೆ ಆ ದಿಕ್ಕಿನಲ್ಲಿ ಹೋಗ್ಬೋದು. ಒಂದು ಗೈಡೆನ್ಸ್ ಬೇಕಾಗ್ತದೆ ಆ ಟೈಮಲ್ಲಿ. ಒಂದು ಯಾರೋ ಹಿರಿಯರಿಂದ ಒಂದು ಮಾರ್ಗದರ್ಶನ ಆ ಟೈಮಲ್ಲಿ ಒಳ್ಳೆ ಸಿಕ್ತು ಅಂದ್ರೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಆ ಟೈಮಲ್ಲಿ ದಾರಿ ತಪ್ಪಿದ್ರೆ ಜೀವನದೇ ತಪ್ಪಂಗಾಗುತ್ತೆ. ಅಂದ್ರೆ ಈ ವಯಸ್ಸಲ್ಲಿ ಪ್ರತಿಯೊಬ್ಬ ಹುಡುಗನು, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗರು ಜೀವನದ ಬಗ್ಗೆ ಫೋಕಸ್ ಮಾಡೋದ್ ಬಿಟ್ಟು ಪ್ರೀತಿ ಪ್ರೇಮ ಅಂತ ಫೋಕಸ್ ಮಾಡ್ತಾರೆ. ಸೊ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಅದು ತಾತ್ಕಾಲಿಕ ಕ್ಷಣಿಕ ಸುಖ, ಅದೇ ಜೀವನ ಅಲ್ಲ. ದೂರ ದೃಷ್ಟಿ ಇಟ್ಕೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ, ಮುಂದೆ ಬನ್ನಿ. ಸೂಪರ್ ಅಣ್ಣ. ಈ ಪ್ರಾವಿಷನ್ ಸ್ಟೋರ್ ಅಲ್ಲಿ ಯಾವನ ಐಟಮ್ಗಳು ಎಕ್ಸ್ಪೈರ್ ಅಂತ ಆಗ್ತಾವ? ಕಡಿಮೆ ಸರ್, ಅದು ಆಗುತ್ತೆ, ಆಗಲ್ಲ ಅಂತ ಹೇಳಿಲ್ಲ. ಕೆಲವು ಸೋಪ್ ಐಟಮ್ಸ್ಗಳು ಕೆಲವು ಆಗ್ತದೆ. ಇನ್ನು ದಿನಸಿ ಐಟಮ್ ಅಲ್ಲಿ ಏನಾಗಲ್ಲ. ದಿನಸಿ ಅಂದ್ರೆ ರಾಗಿ, ಜೋಳ, ಅಕ್ಕಿ ಇಂಥದ್ರಲ್ಲೇ ಎಕ್ಸ್ಪೈರ್ಡ್ ಆಗಲ್ಲ. ಈ ಸೋಪ್ ಐಟಮ್ಸ್, ಪರ್ಫ್ಯೂಮ್ಸ್ ಈ ತರದ ಜನರು ಇದ್ದಾಗ ಆಗ್ತದೆ. ಅದು ರಿಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ. ರಿಪ್ಲೇಸ್ಮೆಂಟ್ ಇದೆಯಾ? ನಾನು ಸೋಲುಗಳನ್ನ ಯಾವ ರೀತಿ ಎದುರಿಸ್ಬೇಕು? ಕೆಲವರು ಹೆಂಗೆ ಅಂದ್ರೆ ನನ್ಗೆ ಪ್ರತಿ ಬಾರಿ ಸೋಲೆ ಕಾಣ್ತಾ ಇದೀನಿ, ಗೆಲುವು ಅನ್ನೋದು ಕಾಣ್ತಾನೆ ಇಲ್ಲ ಅಂತ ಮನಸ್ಸನ್ನ ಕುಗ್ಗೋ ಇರೋರ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಲನ್ನ ನಾವು ಮೆಟ್ಟಲಾಗಿ ಉಪಯೋಗಿಸ್ಕೊಂಡ್ರೆ ಮುಂದೆ ಒಂದೊಂದೇ ಹೆಜ್ಜೆಯನ್ನ ಇಟ್ಕೊಂಡು ಗೆಲುವಿನ ಪಯಣ ಬೆಳೆಸ್ಬೋದು ಅಂತ. ಸೋಲನ್ನೇ ನಮ್ ಕಾಲ್ ಕೆಳಗಡೆ ಹಾಕಿ ತುಳಿದು ಮೇಲೆ ಬರೋದು ಒಳ್ಳೇದು. ಸೂಪರ್ ಅಣ್ಣ. ಅಣ್ಣ, ಪ್ರಾವಿಷನ್ ಸ್ಟೋರ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ದುಡಿಮೆ ಮಾಡ್ತೀರಣ್ಣ? ಸರ್, ಈಗೆಲ್ಲ ಸ್ವಲ್ಪ ಕಾಂಪಿಟೇಷನ್, ಮಾರ್ಜಿನ್ ಎಲ್ಲ ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್, ಹೆವಿ ಕಾಂಪಿಟೇಷನ್ ಇದೆ. ಮಾರ್ಜಿನ್ ಕೂಡ ಕಮ್ಮಿ ಇದೆ. ಸ್ವಲ್ಪ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಲ್ಲ. ದಿನಕ್ಕೆ ಒಂದು 4 ರಿಂದ 5 ಸಾವಿರ ರೂಪಾಯಿ ಮಾಡ್ಬೋದು ಅನ್ಸುತ್ತೆ, ಕಷ್ಟಪಟ್ಟು ಮಾಡೋದು. ಲಾಭ ಎಷ್ಟು ಉಳಿಬಹುದು ಅಣ್ಣ? 4 ರಿಂದ 5 ಸಾವಿರ ಅಂತ ಲಾಭ ಎಷ್ಟು ಉಳಿಬಹುದು? 20% ಇಟ್ಟು 20% ಲಾಭ ಇರುತ್ತೆ. ಓಕೆ ಅಣ್ಣ, ನೀವು ಇಲ್ಲಿವರೆಗೂ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ಅತಿ ಹೆಚ್ಚು ಮೊತ್ತ ಅಂದ್ರೆ ಎಷ್ಟು ನೋಡಿದಿರ ಅಣ್ಣ? ನೀವು ಪರ್ ಡೇ ಹೇಳ್ತಾ ಇದೀರಾ? ಪರ್ ಡೇ ಎಲ್ಲ ಹೇಳಿ. ಪರ್ ಡೇ ಆಗಿರುತ್ತೆ, ಹಬ್ಬ ಹುಣ್ಣಿಮೆ ಈ ತರದ ದಿನಗಳಲ್ಲಿ ಒಂದ್ 40,000ದವರೆಗೂ ಆಗಿರ್ಬೋದು ಒಂದ್ ದಿನಕ್ಕೆ. ಸೂಪರ್ ಅಣ್ಣ, ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ ನಾನು ಇಷ್ಟೊಂದು ಬರುತ್ತೆ ಅಂತ. ಆಗಿರುತ್ತೆ. ನೀವು ಎಜುಕೇಶನ್ ಏನ್ ಮಾಡಿದಿರ ಅಣ್ಣ?
BSc ಆಗಿದೆ. ಟೀಚರ್ ಆಗಿ ಬೇರೆ ವರ್ಕ್ ಮಾಡಿದ್ದಾರೆ. ನೀವು ಟೀಚರ್ ವೃತ್ತಿನೇ ಮುಂದುವರಿಸಬಹುದಿತ್ತು ಅಣ್ಣ, ಬಿಸ್ನೆಸ್ ಫೀಲ್ಡ್ ಏನಕ್ಕೆ ಬಂದ್ರಿ? ಸರ್ಕಾರಿ ನೌಕರಿ ಸಿಗ್ಲಿಲ್ಲ, ಹೀಗಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸಂಬಳಗಳು ಕಡಿಮೆ ಇರ್ತವೆ. ಹೌದು. ಹೀಗಾಗಿ ಸ್ವಂತ ಏನಾದ್ರು ಮಾಡೋಣ ಅಂತೇಳಿ ಬಂದೆ ಈ ಕಡೆ. ಅಣ್ಣ ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ಎಷ್ಟೋ ಜನ ಮದುವೆ ಆಗ್ಬೇಕು ಅಂತ ಇರೋರಿಗೆ ಗೌರ್ಮೆಂಟ್ ಕೆಲಸ ಕೇಳ್ತಾ ಇದಾರೆ, ಅದು ಮುಖ್ಯ ಆಗುತ್ತಾ ಅಣ್ಣ ಒಂದು ಸಂಸಾರ ನಡೆಸೋದಕ್ಕೆ? ಗೌರ್ಮೆಂಟ್ ಕೆಲಸ ಅನ್ನೋದು ಮುಖ್ಯ ಆಗುತ್ತಾ? ಎಲ್ಲಿ ಸರ್, ಎಲ್ಲರಿಗೂ ಸರ್ಕಾರಿ ನೌಕರಿ ಅನ್ನೋದನ್ನ ಸರ್ಕಾರ ಕೊಡಕ್ಕಾಗುತ್ತಾ? ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಅನ್ಸುತ್ತೆ. ಹೌದು. ಸಿಕ್ಕಿದ್ರೆ ಅವೆಲ್ಲ ಗುಡ್, ಸಿಗ್ಲಿಲ್ಲ ಅಂದ್ರೆ ಬದುಕೋದಕ್ಕೆ ಬೇಕಾದಷ್ಟು ದಾರಿಗಳಿದಾವೆ. ಯಾವ್ದೋ ಒಂದ್ ದಾರಿನಲ್ಲಿ ನಡೆದ್ರೆ ಸಾಕಾಗುತ್ತೆ. ಗೌರ್ಮೆಂಟ್ ಕೆಲಸನೇ ನಂಬ್ಕೊಂಡ್ರೆ ಆಗೋದೇ ಇಲ್ಲ, ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯತೆನೇ ಇಲ್ವಲ್ಲ. ಹೌದು, ಅವಕಾಶ ಇಲ್ಲ. ಈ ಹೆಣ್ಣೆತ್ತಿರ ಪೇರೆಂಟ್ಸ್ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅಂತ ಪೇರೆಂಟ್ಸ್ ಗಳು ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮಗಳನ್ನ ಮನೆ ಮಗಳ ತರ ನೋಡ್ಕೊಳೋ ಯಾವ್ದಾದ್ರು ಗಂಡು ಕೊಡಿ. ಕೇವಲ ಸರ್ಕಾರಿ ಉದ್ಯೋಗ ಒಂದೇ ಅಲ್ಲ, ಎಲ್ಲರೂ ಅನ್ನ ಹಾಕ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಅದನ್ನ ಬರೀ ಸರ್ಕಾರಿ ನೌಕರಿ ಅನ್ನೋದನ್ನ ಕೈ ಬಿಡಿ, ಅದೊಂದೇ ಅಲ್ಲ. ಸೂಪರ್ ಅಣ್ಣ. ಅಣ್ಣ ಇವತ್ತು ಡಿಜಿಟಲ್ ಪೇಮೆಂಟ್ ಯುಗ ಇವತ್ತು. ಸೊ ಡಿಜಿಟಲ್ ಪೇಮೆಂಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತಣ್ಣ? ಪ್ರತಿಯೊಂದಕ್ಕೂ ಇವತ್ತು ಫೋನ್ ಪೇ, ಗೂಗಲ್ ಪೇನೆ ಜನಗಳೆಲ್ಲ ನಂಬ್ತಾ ಇದಾರೆ. ನಾವು ಅನಿವಾರ್ಯವಾಗಿ ಅದನ್ನ ಒಗ್ಕೊಂಡಿದೀವಿ, ನಾವು ಅದಕ್ಕೆ ಬೇಡ ಅನ್ನಕ್ಕಾಗಲ್ಲ. ಸರ್ಕಾರದಿಂದ ಸ್ವಲ್ಪ ಸಮಸ್ಯೆನೂ ಆಯ್ತು. GST ಅಪ್ಲೈ ಮಾಡೋದು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹಾಕ್ತೀವಿ ನಿಮ್ಗೆ ಅಂತ ಸದ್ಯಕ್ಕೆ ಅದನ್ನ ಕೈ ಬಿಟ್ಟಿದ್ದಾರೆ. ಈ ಫೋನ್ ಪೇ, ಗೂಗಲ್ ಪೇ ಇಂದ ಚಿಲ್ಲರೆ ಸಮಸ್ಯೆ ತಪ್ಪಿದೆ. ಆಮೇಲೆ ಫಾಸ್ಟ್ ಆಗಿ ಬಿಸ್ನೆಸ್ ಮಾಡೋದಕ್ಕೂ ನಮಗೂ ಅನುಕೂಲ ಆಗುತ್ತೆ. ಚಿಲ್ಲರೆ ಸಮಸ್ಯೆ ಬಗೆಹರಿದಿದೆ, ಒಂದ್ ಲೆಕ್ಕದಲ್ಲಿ ಚಿಲ್ಲರೆ ಸಮಸ್ಯೆ ಬಗೆಹರಿದಿದೆ. ಅಣ್ಣ ಇವತ್ತು ಬೇಜಾನ್ ಸೂಪರ್ ಮಾರ್ಕೆಟ್ಗಳು, ಆಮೇಲೆ ಆನ್ಲೈನ್ ಗ್ರಾಸರಿ ಐಟಮ್ಸ್ ಗಳನ್ನೆಲ್ಲ ಮನೆ ಬಾಗ್ಲಿ ತಂದು ಕೊಡೋರು ಇದ್ದಾರೆ. ಸೊ ಇಂಥ ಯುಗದಲ್ಲಿ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಅನ್ನೋದು ತುಂಬಾ ಲಾಭದಾಯಕ ರನ್ ಆಗುತ್ತಾ? ಕಷ್ಟ ಇದೆ ಸರ್, ಕಷ್ಟ ಇದೆ ಸರ್. ನಾವು ಕೂಡ ಬಹಳಷ್ಟು ದಿನ ಮಾಡ್ತೀವಿ ಅನ್ನೋ ನಂಬಿಕೆ ಏನಿಲ್ಲ. ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಒಂದ್ ಟೊಮೊಟೊ ಬೇಕು ಅಂದ್ರೆ ಮನೆಗೆ ತಂದು ಕೊಡ್ತಾರೆ. ಹೌದು, ಮನೆ ಬಾಗಿಲಿಗೆ 10 ರೂಪಾಯಿ ಶುಂಠಿ ಬೇಕು ಅಂದ್ರೆ ಮನೆ ಬಾಗಿಲಿಗೆ ತಂದು ಕೊಡೋದ್ರಿಂದ ಕ್ರಮೇಣ ಈ ಬಿಸ್ನೆಸ್ ಗೆ ಅಂತ ಸ್ಕೋಪ್ ಇದೆ ಅಂತ ನಾನು ಹೇಳಕ್ ಬರಲ್ಲ. ಇನ್ನು 10 ವರ್ಷದಲ್ಲಿ ಕೆಲವು ದಿನಸಿ ಅಂಗಡಿಗಳು ಕಣ್ಮರೆ ಆಗೋ ಸಾಧ್ಯತೆಗಳು ಕೂಡ ಇದಾವೆ. ಮುಂದೆ ಮುಂದೆ ಕಾಂಪಿಟೇಷನ್ ಹೆಚ್ಚಾಗ್ತದೆ, ಕಣ್ಮರೆ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಅಂತ ಲೈಫ್ ಇದೆ ಅಂತ ನಾನು ಹೇಳಲ್ಲ. ತತ್ಕಾಲಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಈಗ ಯಾರು ಯುವಕರು ನಾನು ಕೂಡ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ನೀವೇನ್ ಸಲಹೆ ಕೊಡ್ತೀರಾ? ಸರ್ ಮಾಡಿ, ಕೇವಲ ಬೆಂಗಳೂರು ಒಂದೇ ಅಂತ ಅಲ್ಲ, ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಇನ್ನ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಲ್ಲಿ ಆನ್ಲೈನ್ ಬಿಸ್ನೆಸ್, ಇನ್ನೊಂದು ಮಾಲ್ಗಳು ಮಾಲ್ ಸಂಸ್ಕೃತಿ ಆನ್ಲೈನ್ ಬಿಸ್ನೆಸ್ ಎಲ್ಲಿಲ್ವೋ ಇಂಥ ಕಡೆ ಹೋಗಿ ಸ್ವಲ್ಪ ದೊಡ್ಡದಾಗಿ ಮಾಡಿ ತೊಂದರೆ ಎಲ್ಲ ನಡೆಯುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಇರೋದ್ಕಿಂತ ಸ್ವಲ್ಪ ಹೊರಗಡೆ ಹೋಗೋದು ಬೆಸ್ಟ್. ಅಣ್ಣ ಫೈನಲ್ ಆಗಿ ಯುವಕರಿಗೆ ಒಂದು ಬಿಸ್ನೆಸ್ ಬಗ್ಗೆ ಏನಾದ್ರು ಒಂದು ಸಲಹೆ ಕೊಡೋದಾದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ? ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಅನುಭವ ಇಲ್ಲದಲ್ಲೇ ಯಾವ್ದನ್ನು ದುಡುಕಿ ನಿರ್ಧಾರ ತಗೊಂಬೇಡಿ. ನೀವೇನೇ ಮಾಡೋದಕ್ಕಿಂತ ಮುಂಚೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ, ಸ್ವಲ್ಪ ಅನುಭವನೂ ಪಡ್ಕೊಳ್ಳಿ. ಸಣ್ಣದಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಗೊತ್ತಿರೋರ ಹತ್ರ ಅನುಭವಗಳನ್ನ ತಗೊಳ್ಳಿ, ಆಮೇಲೆ ಒಮ್ಮೆ ನುಗ್ಗಿ ಸಕ್ಸಸ್ ಆಗ್ತೀರಾ. ಸೊ ನೋಡಿದ್ರಲ್ಲ, ಪ್ರಾವಿಷನ್ ಸ್ಟೋರ್ ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಿಸ್ನೆಸ್ ಬಗ್ಗೆ ನಿಮ್ಮ ಕಣ್ಣು ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.